ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಸರ್ಕಾರದ ವಲಯದಲ್ಲಿ, ಸರ್ಕಾರದ ಮಟ್ಟದಲ್ಲಿ ಅತ್ಯಂತ ದೊಡ್ಡ ಡೆವಲಪ್ಮೆಂಟ್ ಆಗಿದೆ. ಸರ್ಕಾರವೇ ಇದೀಗ ನೇರವಾಗಿ ಅಖಾಡಕ್ಕೆ ಇಳಿದು ಧರ್ಮಸ್ಥಳ ಪ್ರಕರಣಕ್ಕೆ ಕೊನೆಯ ಒಂದು ಮಳೆಯನ್ನು ಹೊಡೆಯಬೇಕು, ಕೊನೆಯ ಒಂದು ತಾರ್ಕಿಕ ಅಂತ್ಯಕ್ಕೆ ಈ ಪ್ರಕರಣವನ್ನು ಕಳೆದ 16 ವರ್ಷಗಳಿಂದ ನಡೆದು ಬರ್ತಂತ ಆರೋಪ ಪ್ರತ್ಯಾರೋಪ ಜೊತೆಗೆ ಸತ್ಯವೇನು ಎನ್ನುವ ನಿಟ್ಟಿನಲ್ಲಿ ಮತ್ತು ಅಂಥ ಅತ್ಯಾಚಾರ ಪ್ರಕರಣಗಳಲ್ಲಿ ಭಾಗಿಯಾದಂಥ ಅನೇಕರಿಗೆ ತಕ್ಕ ಶಿಕ್ಷೆಯನ್ನು ಕೊಡಲಿಕ್ಕೆ ಇದೀಗ ಸರ್ಕಾರ ಕೂಡ ಮುಂದಾಗಿದೆ ಮತ್ತು ಸರ್ಕಾರದ ಅಧೀನದಲ್ಲಿರುವಂಥ ಮಹಿಳಾ ಆಯೋಗ ಕೂಡ ಇದೀಗ ಎಂಟ್ರಿ ಆಗಿದೆ. ಹಾಗಾದರೆ ಮಹಿಳಾ ಆಯೋಗದ ಕೋರಿಕೆಯಂತೆ ಸರ್ಕಾರ ಈ ಪ್ರಕರಣವನ್ನು, ಧರ್ಮಸ್ಥಳ ಪ್ರಕರಣವನ್ನು ಯಾವ ತನಿಖಾ ಸಂಸ್ಥೆಗೆ ಕೊಡುತ್ತೆ? ಜೊತೆಗೆ ಮಹಿಳಾ ಆಯೋಗ ಕೂಡ ದಕ್ಷಿಣ ಕನ್ನಡದ ಜಿಲ್ಲಾ SP ಅವರಿಗೆ, ಅಂದರೆ ವರಿಷ್ಠಾಧಿಕಾರಿಗೆ ಪತ್ರವನ್ನು ಬರೆದು ಕೇವಲ 7 ದಿನದ ಗಡುವನ್ನು ಕೊಟ್ಟಿದ್ದಾದರೂ ಏಕೆ? ಈ ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲುತ್ತೆ? ಜೊತೆಗೆ ಸರ್ಕಾರ ಕೂಡ ಯಾವ ಮಟ್ಟದ ತನಿಖೆಯನ್ನ ಮಾಡುತ್ತೆ ಎನ್ನುವುದನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ನಿನ್ನೆ ತಾನೇ ಲಾಯರ್ ಜಗದೀಶ್ ಅವರು ಒಂದು ದೊಡ್ಡ ಮಾಹಿತಿಯನ್ನು ಕೊಟ್ಟಿದ್ರು. ಅದೇನಂದ್ರೆ, ಜೊತೆಗೆ ಆರೋಪವನ್ನು ಕೂಡ ಮಾಡಿದ್ರು. ಅದೇನಂದ್ರೆ, ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಮಹಿಳಾ ಆಯೋಗ ಬದುಕಿದೆಯಾ ಎನ್ನುವಂತ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಮಹಿಳಾ ಆಯೋಗ ಏನ್ ಕೆಲಸ ಮಾಡ್ತದೆ ಅನ್ನುವಂತ ಆರೋಪವನ್ನು ಮಾಡಿದ್ರು. ಅದಕ್ಕೆ ಎಚ್ಚೆತ್ತುಕೊಂಡಂತ ಮಹಿಳಾ ಆಯೋಗ ಕೂಡ ಇದೀಗ ನೇರವಾಗಿ ದಕ್ಷಿಣ ಕನ್ನಡದ ವರಿಷ್ಠಾಧಿಕಾರಿಗಳಿಗೆ, ಅಂದ್ರೆ SP ಗೆ ಒಂದು ಪತ್ರವನ್ನು ಬರೆದು 7 ದಿನಗಳ ಒಂದು ಕಾಲಾವಕಾಶವನ್ನು ಕೊಟ್ಟಿದೆ. ಅದೇನಂದ್ರೆ, ಕಳೆದ 16 ವರ್ಷಗಳಿಂದ ಆರೋಪ ಪ್ರತ್ಯಾರೋಪ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ, ಅದರಲ್ಲೂ ಧರ್ಮಸ್ಥಳದ ಆಸುಪಾಸಿನಲ್ಲಿ ಆದಂತಹ ಅಸಹಜ ಸಾವು, ಮಹಿಳೆಯರ ನಾಪತ್ತೆ ಮತ್ತು ನಿಗೂಢ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ದೊಡ್ಡ ವಿಷಯ ಕಾಡ್ತಾ ಇದೆ. ಹಾಗಾಗಿ ಇಡೀ ರಾಜ್ಯಾದ್ಯಂತ, ಇಡೀ ದೇಶದಾದ್ಯಂತ, ಅದರಲ್ಲೂ ರಾಷ್ಟ್ರೀಯ ಮಾಧ್ಯಮದಲ್ಲಿ ಧರ್ಮಸ್ಥಳದ ಈ ತಲೆಬುರುಡೆ ರಹಸ್ಯ ಇದೆಯಲ್ಲ, ಅದು ದೊಡ್ಡವಾಗಿ ಕಳಂಕವಾಗಿ ಕರ್ನಾಟಕಕ್ಕೆ ಕೆಟ್ಟ ಹೆಸರನ್ನು ತರ್ತಾ ಇದೆ. ಜೊತೆಗೆ ನಾವು ಕೂಡ ಈಗ ಎಚ್ಚೆತ್ತು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಕಾಗಿದೆ ಅನ್ನುವ ನಿಟ್ಟಿನಲ್ಲಿ ಒಂದು ಪತ್ರವನ್ನು ಬರೀತಾರೆ. ಅದೇನೆಂದ್ರೆ, ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ದಕ್ಷಿಣ ಕನ್ನಡ ಜಿಲ್ಲೆ SP ಅವರಿಗೆ ಪತ್ರ ಬರೆದು ಇದೀಗ ಧರ್ಮಸ್ಥಳದ ಆಸುಪಾಸಿನಲ್ಲಿ ಆದಂತ ಅಸಹಜ ಸಾವು, ಅತ್ಯಾಚಾರ, ಕೊಲೆ ಆರೋಪ, ಜೊತೆಗೆ ಸೌಜನ್ಯ ಕೇಸ್ ಇವೆಲ್ಲಕ್ಕೆ ಸಂಬಂಧಪಟ್ಟಂತೆ ಒಂದು ಪತ್ರವನ್ನು ಬರೆದು ಕಳೆದ 20 ವರ್ಷದಿಂದ ಏನೆಲ್ಲ ಆಯ್ತಲ್ಲ ಅಂದ್ರೆ ಯಾವ ಅಸಹಜ ಸಾವಾಯಿತು, ಯಾವ ಕೊಲೆ ಆಯಿತು, ಯಾವ ಅತ್ಯಾಚಾರ ಆಯಿತು, ಏನೆಲ್ಲ ಆಯಿತು, ಜೊತೆಗೆ ಪತ್ತೆಯಾದವರೆಷ್ಟು, ನಾಪತ್ತೆಯಾದವರೆಷ್ಟು, ಜೊತೆಗೆ ಯಾರೆಲ್ಲ ನಾಪತ್ತೆಯ ಪ್ರಕರಣಕ್ಕೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಿದ್ರು, ಏನೆಲ್ಲ ರಿಜಿಸ್ಟರ್ ಇದೆ, ಯಾವೆಲ್ಲ FIR ಆಗಿದೆ, ಎಲ್ಲವೂ ಕೂಡ ಕೇವಲ 7 ದಿನದಲ್ಲಿ ನನಗೆ ಮಾಹಿತಿಯನ್ನು ಕೊಡಬೇಕು. ಆ ಮಾಹಿತಿಯನ್ನು ಇಟ್ಕೊಂಡು ನಾನು ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ತೇನೆ ಅನ್ನೋ ದೃಷ್ಟಿಯಲ್ಲಿ ಇದೀಗ ಮಹಿಳಾ ಆಯೋಗದ ಅಧ್ಯಕ್ಷೆಯಾದಂಥ ನಾಗಲಕ್ಷ್ಮಿ ಚೌಧರಿ ಅವರು ಇದೀಗ ಅಖಾಡಕ್ಕೆ ಇಳಿದಿದ್ದಾರೆ. ಹಾಗಾಗಿ ಪರ ಹೋರಾಟ ಅದು ಏನೇ ಇದ್ರೂ ಕೂಡ ನೋಡಿ, ಅನೇಕ ಮಹಿಳೆಯರು ನಾಪತ್ತೆಯಾಗಿರು, ಅನೇಕ ಧರ್ಮಸ್ಥಳಕ್ಕೆ ಬಂದಂತ ಅನೇಕ ಮಹಿಳೆಯರು ನಾಪತ್ತೆಯಾಗಿರು, ಅನೇಕ ಪ್ರಕರಣಗಳು ನಾಪತ್ತೆಯಾಗಿ ಇದೀಗ ಒಬ್ಬ ವ್ಯಕ್ತಿ ತಾನು ಸ್ವತಃ ಕೊಟ್ಟಂತ ಸ್ಟೇಟ್ಮೆಂಟ್ ಇಂದ ಆ ಪ್ರಕರಣಕ್ಕೆ ಹೊಸ ಸ್ಟೇಟ್ಮೆಂಟ್ ಸಿಕ್ಕಂದ್ರೆ ಹೊಸ ಒಂದು ತಿರುವು ಸಿಕ್ಕಿತು. 48 ವರ್ಷದ ಒಬ್ಬ ವ್ಯಕ್ತಿ ಕಳೆದ ಒಂದು ವಾರದ ಹಿಂದೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಧರ್ಮಸ್ಥಳದ ಆಸುಪಾಸಿನಲ್ಲಿ ಕೆಲವು ದೊಡ್ಡ ಮುಖಂಡರಿಂದ ನಾನು ಪ್ರೇರೇಪಿತನಾಗಿ ಅವರಿಂದ ಆದಂತ ಒಂದು ಕೆಟ್ಟ ಕೆಲಸ, ಅವರಿಂದ ಆದಂತ ಕೊಲೆಯಾದಂಥ ವ್ಯಕ್ತಿಗಳನ್ನು ನಾನು ಅವರ ಒಂದು ಭೂಮಿಯಲ್ಲಿ ನಾನು ಅವರನ್ನು ಹೂತು ಹಾಕಿದ್ದೇನೆ, ಅವರ ಶವ ಸಂಸ್ಕಾರವನ್ನು ಮಾಡಿದ್ದೇನೆ. ಹಾಗಾಗಿ ನನಗೆ ಎಲ್ಲೇ ಹೋದ್ರೂ ಕೂಡ ಆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅನ್ನುವಂಥ ಸ್ಟೇಟ್ಮೆಂಟ್ ಕೊಡಿದ್ರು. 100 ಮೃತದೇಹಗಳನ್ನು ನಾನು ಹೂತು ಹಾಕಿದ್ದೇನೆ, ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಹಾಗಾಗಿ ಅವರಿಂದ ತಪ್ಪಿಸ್ಕೊಳ್ಳಿಕ್ಕೆ ನಾನು ಒಂದಿನೂ ಕೂಡ ಸರಿಯಾಗಿ ನಿದ್ದೆ ಮಾಡಿಲ್ಲ, ಒಂದಿನ ಕೂಡ ಸರಿಯಾಗಿ ಊಟ ಮಾಡಿಲ್ಲ, ನಾನು ಈಗೆಲ್ಲ ಅಪ್ಸ್ಕೊಂಡಾಗಿದೆ, ಈಗ ಮತ್ತು ಮರಳಿ ಬಂದಿದ್ದೇನೆ. ಆ ಪಾಪ ಪ್ರಜ್ಞೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ನಾನು ಈ ಸ್ಟೇಟ್ಮೆಂಟ್ ಅನ್ನು ಕೊಡ್ತಿದ್ದೇನೆ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಅಥವಾ ಒಂದು ನೋಟನ್ನ ಅವರು ಸಾಮಾಜಿಕ ಜಾಲತಾಣದಲ್ಲಿ ಹೇಳಿದ್ರು. ಅದಾದ ನಂತರ ಸುದ್ದಿ ದೊಡ್ಡದಾದ ನಂತರ ಅವರನ್ನ ಬೆಳ್ತಂಗಡಿಯ ಒಂದು ನ್ಯಾಯಾಧೀಶರ ಮುಂದೆ 164 ಸ್ಟೇಟ್ಮೆಂಟ್ ಅನ್ನ ಕೊಟ್ಟಾಗ್ಲೂ ಅಂದ್ರೆ ಹೇಳಿಕೆ ದಾಖಲು ಮಾಡಿಕೊಂಡಾಗ್ಲೂ ಕೂಡ ಅವರು ತಮ್ಮ ಸ್ಟೇಟ್ಮೆಂಟ್ ಅನ್ನ ಬದಲಾವಣೆ ಮಾಡಲಿಲ್ಲ. ಹಾಗಾಗಿ ನ್ಯಾಯಾಧೀಶರ ಮುಂದೆ ಕೂಡ ಹೇಳಿದ್ದೇನೆಂದ್ರೆ, ನಾನು ಕಳೆದ 16 ವರ್ಷದಿಂದ, ಕಳೆದ 20 ವರ್ಷಗಳಿಂದ ಈ ಧರ್ಮಸ್ಥಳದ ಆಸುಪಾಸಿನಲ್ಲಿ ಆದಂತಹ ಅಸಹಜ ಸಾವು, ಕೊಲೆ ಎಲ್ಲಾ ಮೃತದೇಹಗಳ ಒಂದು ಶವ ಸಂಸ್ಕಾರವನ್ನ ಅಥವಾ ಅವರ ಬಾಡಿಗಳನ್ನ ಒಂದು ಜಾಗದಲ್ಲಿ ಹೂತಾಕಿದ್ದೇನೆ. ಹಾಗಾಗಿ ಆ ಪಾಪ ಪ್ರಜ್ಞೆ ನನಗೆ ಕಾಡ್ತಾ ಇದೆ. ಹಾಗಾಗಿ ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ನಾನು ಸ್ಟೇಟ್ಮೆಂಟ್ ಅನ್ನು ಕೊಡ್ತಿದ್ದೇನೆ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ತಾನು ಈ ಹಿಂದೆ ಹೇಳಿದಂಥ ಒಂದು ಸ್ಟೇಟ್ಮೆಂಟ್ಗೆ ಬದ್ಧರಾಗಿದ್ರು. ನೋಡಿ, ಒಂದು 2 ಸ್ಟೇಟ್ಮೆಂಟ್ ಆಗಿದೆ. 161 ಸ್ಟೇಟ್ಮೆಂಟ್ ಅಂದ್ರೆ ಅದು ಯಾರಾದರೂ ಒಬ್ಬ ಆರೋಪಿಯನ್ನು ಅರೆಸ್ಟ್ ಮಾಡಿದಾಗ ತಕ್ಷಣ ಪೊಲೀಸರು ದಾಖಲೆ ಮಾಡಿಕೊಳ್ಳುವಂತ ಒಂದು ಸ್ಟೇಟ್ಮೆಂಟ್.
ಹಾಗಾಗಿ ಅದನ್ನು 161 ಅಂತಾರೆ. ಆದರೆ ಅದು ಟ್ರಯಲ್ಗೆ ಬಂದಾಗ, ಚಾರ್ಜ್ ಶೀಟ್ ಆಗಿ ಅದು ನ್ಯಾಯಾಧೀಶರ ಮುಂದೆ ಟ್ರಯಲ್ಗೆ ಬಂದಾಗ ಆ ವ್ಯಕ್ತಿ ಕೂಡ ಉಲ್ಟಾ ಹೊಡೆಯುವಂಥ ಚಾನ್ಸಸ್ ಇದೆ. ಅಂದರೆ ಇಲ್ಲ, ನನಗೆ ಪೊಲೀಸರು ಟಾರ್ಚರ್ ಕೊಟ್ಟರು, ಹಾಗಾಗಿ ನಾನು ಅದನ್ನು ಹಾಗೆ ಹೇಳಿದೆ, ಆದರೆ ನಾನು ಹಾಗೆ ಮಾಡಿಲ್ಲ ಎನ್ನುವಂಥ ಸ್ಟೇಟ್ಮೆಂಟ್ ಕೊಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಅದನ್ನು 161 ಸ್ಟೇಟ್ಮೆಂಟ್ ಅಂತಾರೆ. ಅದಾದ ನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಾಗ ಅಲ್ಲಿ ವಿಡಿಯೋ ಚಿತ್ರೀಕರಣವಾಗುತ್ತೆ ಮತ್ತು ಅಲ್ಲಿ ಎಲ್ಲವೂ ಕೂಡ ಆ ವ್ಯಕ್ತಿ ಹೇಳಿದಂಥ ಮಾತು ಕೂಡ ಅಲ್ಲಿ ಟೈಪ್ ಆಗುತ್ತೆ. ಹಾಗಾಗಿ ಅದು ಬದಲಾವಣೆ ಮಾಡುವಂಥ ಸಾಧ್ಯತೆ ತುಂಬ ಕಡಿಮೆ ಆಗುತ್ತೆ ಮತ್ತು ಅದು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗುತ್ತೆ. ಜೊತೆಗೆ ಅದು ಪ್ರಮುಖ ಸಾಕ್ಷಿ ಅಂತ ಪರಿಗಣನೆ ಕೂಡ ಮಾಡಲಾಗುತ್ತೆ. ಹಾಗಾಗಿ ನ್ಯಾಯಾಧೀಶರ ಮುಂದೆ, ಅಂದರೆ ಬೆಳ್ತಂಗಡಿಯ ಕೋರ್ಟ್ ನ್ಯಾಯಾಧೀಶರ ಮುಂದೆ ಈ ವ್ಯಕ್ತಿ, ಅಂದರೆ 48 ವರ್ಷದ ವ್ಯಕ್ತಿ ಕೊಟ್ಟಂತ ಸ್ಟೇಟ್ಮೆಂಟ್ ಇದೆಯಲ್ಲ, ನಾನು 20 ವರ್ಷಗಳಿಂದ ನೂರಾರು ಸಾವುಗಳನ್ನು ಹೂತಾಕಿದ್ದೇನೆ, ಅಂದರೆ ಅಸಹಜ ಸಾವಾಗಿರ್ಬೋದು, ಕೊಲೆ, ಅನೇಕ ಕೆಟ್ಟ ಕಾರಣದಿಂದಾಗಿ ಸಾವನ್ನಪ್ಪಿದಂಥ ಮೃತದೇಹಗಳನ್ನು ನಾನು ಅವರ ಆಣತಿಯಂತೆ ಹೂತಾಕಿದ್ದೇನೆ. ಹಾಗಾಗಿ ನನ್ನ ಪ್ರಾಯಶ್ಚಿತ್ತ, ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅನ್ನುವಂಥ 164 ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಹಾಗಾಗಿ ಆ ಕೋರ್ಟ್ ಮುಂದೆ ಹಾಜರಾದವರು ಕೂಡ ಶುಕ್ರವಾರ ಕೋರ್ಟ್ ಮುಂದೆ ಹಾಜರಾದವರು ಕೂಡ ಅತ್ಯಂತ ದೊಡ್ಡ ಸೆಕ್ಯೂರಿಟಿ ಇತ್ತು. ಅವರ ಪರ ಲಾಯರ್ ಇದ್ರು, ಲಾಯರ್ ಮುಂದೆ ಅವರು ಲಾಯರ್ ಜೊತೆ ಬಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅದಾದ ನಂತರ ಇದೀಗ ದೊಡ್ಡ ಪ್ರಕರಣ ಆಯಿತು. ಸರ್ಕಾರ ಕೂಡ ಇದೀಗ ಅಂದರೆ ತಾನು ಕೂಡ ಎಂಟ್ರಿ ಆಗುವಂಥ ಪರಿಸ್ಥಿತಿ ಬಂದಿದೆ. ಅದರ ಪ್ರಮುಖ ವಿಷಯವಾಗಿ ಮಹಿಳಾ ಆಯೋಗ ಇವತ್ತು ಎಂಟ್ರಿ ಕೊಟ್ಟು ದಕ್ಷಿಣ ಕನ್ನಡದ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ, ಅಂದರೆ ಅರುಣ್ ಕುಮಾರ್ ಅವರಿಗೆ ಒಂದು ಪತ್ರವನ್ನು ಬರೆದು 1 ವಾರದ ಒಳಗಾಗಿ ಸರಿಸುಮಾರು 20 ವರ್ಷಗಳಿಂದ ಯಾರೆಲ್ಲ ಕಂಪ್ಲೇಂಟ್ ಕೊಟ್ಟರು, ಯಾವ ವ್ಯಕ್ತಿ ನಾಪತ್ತೆಯಾಗಿದ್ವು ಅನ್ನುವಂಥ ಕಂಪ್ಲೇಂಟ್ ಕೊಟ್ಟರು, ಅಲ್ಲಿ ಎಷ್ಟು ಸಾವಾಗಿದೆ, ಎಷ್ಟು ಹೊಸ ಸಾವು, ಎಷ್ಟು ಕೆಟ್ಟ ಕಾರ್ಯದಿಂದ ಸಾವಾಗಿದೆ ಅನ್ನುವಂಥ ಎಲ್ಲ ಡೀಟೇಲ್ನ ಕೇವಲ 1 ವಾರದಲ್ಲಿ, ಇನ್ಕ್ಲೂಡಿಂಗ್ ಸೌಜನ್ಯ ಕೇಸ್ ಕೂಡ ಎಲ್ಲಿಗೆ ಬಂದು ನಿಂತಿದೆ ಅನ್ನುವಂಥ ಒಂದು ರಿಪೋರ್ಟನ್ನು ಕೇಳಿದ್ದಾರೆ. ಹಾಗಾಗಿ ಆ ರಿಪೋರ್ಟನ್ನು ತರಿಸ್ಕೊಂಡ ನಂತರ ನಾಗಲಕ್ಷ್ಮಿ ಚೌಧರಿ ಅವರು ಸರ್ಕಾರಕ್ಕೆ ಒಂದು 1-to-1 ಮೀಟಿಂಗ್ ಮಾಡಿ ಅದನ್ನು SITಗೋ ಅಥವಾ ದೊಡ್ಡ ಒಂದು ನಿವೃತ್ತ ನ್ಯಾಯಾಧೀಶರ ಮುಂದೆ ತನಿಖೆ ಕೊಡುವಂಥ ಸಾಧ್ಯತೆಗೆ ಮನವಿಯನ್ನು ಮಾಡುವಂಥ ಒಂದು ಸಾಧ್ಯತೆ ಇದೀಗ ಕಂಡು ಬರ್ತದೆ. ಜೊತೆಗೆ ಸಿದ್ದರಾಮಯ್ಯನವರು ಕೂಡ ಇದಕ್ಕೆ ತಾರ್ಕಿಕ ಅಂತ್ಯವನ್ನು ಹಾಡಲೇಬೇಕು, ನನ್ನ ಅಧಿಕಾರಾವಧಿ ಮುಗಿತಾ ಬಂದೆ ಅಂತ ಒಂದು ಅಧಿಕಾರದಲ್ಲಿ ನಾನು ಹೋಗೋರು ಕೂಡ ಒಂದು ತಾರ್ಕಿಕ ಅಂತ್ಯವನ್ನು, ಅದು ಆರೋಪ ಪ್ರತ್ಯಾರೋಪ ಏನೇ ಇದ್ರೂ ಕೂಡ ಇಲ್ಲಿ ಸತ್ಯ ಹೊರಗೆ ಬರಬೇಕು. ಯಾರೆಲ್ಲ ಸಾವನ್ನಪ್ಪಿದಾರಲ್ಲ ಅದು ಯಾಕಾಯ್ತು, ಯಾರ ಪರವಾಗಾಯ್ತು, ನಿಮಗೆ ಮೇಲ್ನೋಟಕ್ಕೆ ಆರೋಪ ಯಾರ ಮೇಲಿದ್ರೂ ಕೂಡ ಅದರ ಹಿಂದೆ ಆದಂಥ ಒಂದು ಕೊಲೆ ಇದೆಯಲ್ಲ, ಅದರ ಹಿಂದೆ ಆದಂಥ ಒಂದು ಕೆಟ್ಟ ಕೆಲಸ ಇದೆಯಲ್ಲ, ಅದು ಯಾಕಾಯ್ತು, ಆ ಕೆಟ್ಟ ಕೆಲಸಕ್ಕೆ ಕಾರಣಕರ್ತರು ಯಾರು, ಅದು ಯಾಕಾಯ್ತು ಎನ್ನುವಂಥ ಒಂದು ಸತ್ಯವನ್ನು ಹೊರಗೆ ಬರಲೇಬೇಕೆನ್ನುವ ದೃಷ್ಟಿಯಲ್ಲಿ ಸರ್ಕಾರ ಕೂಡ, ಅದರಲ್ಲೂ ಸಿದ್ದರಾಮಯ್ಯನವರು ಕೂಡ ಇದೀಗ ದೊಡ್ಡದಂಥ ಮಹತ್ವವಾದಂಥ ಹೆಜ್ಜೆಯನ್ನು ಇಡಲಿಕ್ಕೆ ಮನಸ್ಸು ಮಾಡಿದ್ದಾರೆ ಅಂತ ಮಾಹಿತಿ ಕೂಡ ಸಿಗ್ತಿದೆ. ಏನೇ ಆಗಲಿ, ಇದೀಗ ಧರ್ಮಸ್ಥಳ ಕೇಸ್ಗೆ ಅತ್ಯಂತ ದೊಡ್ಡದಂಥ ಟ್ವಿಸ್ಟ್ ಸಿಕ್ಕಿದೆ. ಮುಖ್ಯವಾಗಿ ಪ್ರಥಮ ಹೆಜ್ಜೆಯಾಗಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಜಿಲ್ಲಾ ವರಿಷ್ಠಾಧಿಕಾರಿ ಅವರಿಗೆ 20 ವರ್ಷಗಳ ಕಾಲ ಆದಂಥ ಒಂದು ಅನಾಹುತದ ಮತ್ತು ಎಲ್ಲ ರಿಪೋರ್ಟ್ಗಳನ್ನ ತರಿಸ್ಕೊಂಡು ತನಗೆ ಕಳಿಸುವಂತೆ ಒಂದು ಮನವಿಯನ್ನು ಅಥವಾ ಒಂದು ಲೆಟರ್ನ ಬರೆದಿದ್ದಾರೆ. ಹಾಗಾಗಿ ಇವರು ಕೂಡ, ಅಂದರೆ ಮಹಿಳಾ ಆಯೋಗ ಅಂದ್ಕೊಳ್ಳಿ, ನೀವು ಅದನ್ನು ತೆಗೆದುಹಾಕೋಗಿಲ್ಲ, ಅವರಿಗೂ ಕೂಡ ದೊಡ್ಡದಾದಂಥ ಹುದ್ದೆ ಇದೆ, ಒಂದು ಕ್ಯಾಬಿನೆಟ್ ಲೆವೆಲ್ನ ಒಂದು ಪವರ್ ಇದೆ. ಹಾಗಾಗಿ ಅವರು ಹೇಳಿದಂಥ ಮಾತಿಗೆ SP ಅವರು ತಲೆಬಾಗಿ ಅಥವಾ SP ಅವರು ತಮ್ಮ ಕರ್ತವ್ಯವನ್ನು ಮಾಡಲೇಬೇಕಾಗುತ್ತೆ. 20 ವರ್ಷದಲ್ಲಿ ಆದಂಥ ಅನಾಹುತದ ಲಿಸ್ಟನ್ನು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಕೊಡಲೇಬೇಕಾಗುತ್ತೆ. ಅದಾದ ನಂತರ ಎಲ್ಲ ರಿಪೋರ್ಟ್ ಸಿಕ್ಕ ನಂತರ ನಾಗಲಕ್ಷ್ಮಿ ಚೌಧರಿ, ಅಂದರೆ ಮಹಿಳಾ ಆಯೋಗದ ಅಧ್ಯಕ್ಷ ಆಗಿರುವಂಥ ನಾಗಲಕ್ಷ್ಮಿ ಚೌಧರಿ ಅವರು ಸರ್ಕಾರಕ್ಕೆ ಪತ್ರವನ್ನು ಬರೆದು ಅಥವಾ ಸಿದ್ದರಾಮಯ್ಯನವರ ಕಾನೂನು ಇಲಾಖೆ ಜೊತೆ ಒಂದು ಮಾತುಕತೆಯನ್ನು ನಡೆಸಿ ಇದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಹಾಡಬೇಕು. ಯಾಕಂದರೆ ಹೋರಾಟಗಾರರು ಇಬ್ಬರಿದ್ದಾರೆ, ಒಂದು ಪರವಿದ್ದಾರೆ ಮತ್ತೊಂದು ವಿರೋಧವಿದ್ದಾರೆ. ಪರ ಇದ್ದವರು ಇಲ್ಲ, ನಮ್ಮ ಒಂದು ಕ್ಷೇತ್ರಕ್ಕೆ ಹಾನಿಯಾಗ್ತಿದೆ, ನಮ್ಮ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ಬರುವ ನಿಟ್ಟಿನಲ್ಲಿ ಒಬ್ಬರು ಕುತಂತ್ರವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ. ಮತ್ತೊಬ್ರು ಇಲ್ಲ, ಹೆಣ್ಣು ಮಕ್ಕಳ ಪರವಾಗಿದ್ದೇವೆ, ಇಲ್ಲಿ ದೊಡ್ಡ ಕೆಟ್ಟ ಕೆಲಸ ಆಗ್ತಿದೆ ಅನ್ನುವಂಥ ಸ್ಟೇಟ್ಮೆಂಟ್ ಕೊಟ್ಟು ಪರ ವಿರೋಧವಾದಂಥ ಚರ್ಚೆಯನ್ನು ಮಾಡ್ತಿರುವಾಗ ಇಬ್ರು ಕೂಡ ತಮ್ಮ ಜೀವದ ಹಂಗನ್ನು ತೊರೆದು ಕೆಲಸ ಮಾಡ್ತಾರೆ, ಹೋರಾಟವನ್ನು ಮಾಡ್ತಾರೆ. ಇಲ್ಲಿ ಮುಖ್ಯವಾಗಿ ನಮಗೆ ಸಿಗ್ಬೇಕಾಗದಂದ್ರೆ ಯಾಕೆ ನಾಪತ್ತೆ ಆಗ್ತಾ ಇದ್ದಾರೆ, ಯಾಕೆ ಮಹಿಳೆಯರ ಕೊಲೆ ಆಗ್ತಿದೆ, ಯಾಕೆ ಕೆಟ್ಟ ಕೆಲಸ ನಡೀತಿದೆ, ಅದರ ಹಿಂದೆ ಯಾರು, ಒಂದು ವೇಳೆ ಕೆಟ್ಟ ಹೆಸರನ್ನು ತೋರಿಸುವಾಗಿ ಮತ್ತೊಬ್ರು ಇದನ್ನು ಕೆಲಸ ಮಾಡ್ತಿದೆ ಅಥವಾ ನಿಜವಾಗಿಯೂ ಆ ಕ್ಷೇತ್ರದಲ್ಲಿ ಹಾಗೆ ಆಗ್ತಿದೆ ಅನ್ನುವಂಥ ಸತ್ಯ ಹೊರಗೆ ಬರಬೇಕು, ಜನರಿಗೆ ಅರ್ಥ ಆಗಬೇಕು, ಏನೆಲ್ಲ ಕೆಟ್ಟ ಕೆಲಸ ಆಗ್ತಿದೆ ಅಲ್ಲಿ ಅನ್ನುವಂಥ ಒಂದು ಸತ್ಯ ಹೊರಗೆ ಬರಬೇಕು ಅನ್ನೋ ದೃಷ್ಟಿಯಲ್ಲಿ ಇದೀಗ ಸರ್ಕಾರ ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿದೆ ಎನ್ನುವಂಥ ಮಾಹಿತಿ ಕೂಡ ಸಿಗ್ತಿದೆ. ಕೇವಲ 1 ರಿಂದ 2 ವಾರಗಳ ಅವಧಿಯಲ್ಲಿ ಸರ್ಕಾರ ಕೂಡ ಇದೀಗ ದೊಡ್ಡ ತನಿಖಾ ಸಂಸ್ಥೆಯನ್ನು ರಚನೆ ಮಾಡಿ ಒಂದು ತಾರ್ಕಿಕ ಅಂತ್ಯವನ್ನು ಹಾಡಲೇಬೇಕೆಂಬ ದೃಷ್ಟಿಯಲ್ಲಿ ಮನಸ್ಸು ಮಾಡಿದೆ ಅನ್ನುವಂಥ ಸುದ್ದಿ ಇದೀಗ ಸಿಗ್ತಾ ಇದೆ. ಅವೆಲ್ಲವೂ ಕೂಡ ಸಿದ್ದರಾಮಯ್ಯನವರ ಮೇಲೆ ಇದೆ. ಒಂದು ವೇಳೆ ಸಿದ್ದರಾಮಯ್ಯನವರು ಮನಸ್ಸು ಮಾಡಿದ್ರೆ ಇವೆಲ್ಲ ಪ್ರಕರಣಕ್ಕೂ ಕೇವಲ 2 ರಿಂದ 3 ತಿಂಗಳಲ್ಲಿ ಅಂತ್ಯ ಹಾಡಬಹುದು ಅಥವಾ ಒಂದು ತಾರ್ಕಿಕ ಅಂತ್ಯವನ್ನು ಹಾಡಬಹುದು. ಅದೆಲ್ಲದೂ ಕೂಡ ಸಿದ್ದರಾಮಯ್ಯನವರ ಕೈಲಿ. ಸಿದ್ದರಾಮಯ್ಯನವರು ಮನಸ್ಸು ಮಾಡಬೇಕಾಗುತ್ತೆ. ಯಾಕಂದ್ರೆ ಯಾವುದೇ
ತನಿಖಾ ಸಂಸ್ಥೆಗೆ ಏನೇ ರಿಪೋರ್ಟ್ ಕೊಟ್ಟರು ಕೂಡ ಅದು ಮುಖ್ಯವಾಗಿ ಸರ್ಕಾರದ ಆರ್ಡರ್ ಮೇಲೆ ನಿಂತಿರುತ್ತೆ. ಸರ್ಕಾರ ಮನ್ಸು ಮಾಡಬೇಕಾಗುತ್ತೆ. ಸರ್ಕಾರ ಒಂದು ತನಿಖಾ ಸಂಸ್ಥೆಯನ್ನು ಮಾಡಿ ಸರ್ಕಾರ ಒಂದು ನಿಷ್ಪಕ್ಷಪಾತವಾದಂಥ ಒಂದು ತನಿಖೆಯನ್ನು ಮಾಡಿದ್ರೆ ಯಾರ ಒತ್ತಡಕ್ಕೂ ಬೆದರದೆ, ಅದು ಲೆಫ್ಟ್ ಇರ್ಬೋದು ರೈಟ್ ಇರ್ಬೋದು ಎಲ್ಲವನ್ನು ಬಿಟ್ಟು ಒಂದು ಸೆಂಟರ್ನಲ್ಲಿ ಅಂದರೆ ಒಂದು ನೇರವಾಗಿ ತನ್ನ ಆಡಳಿತವನ್ನು ಮಾಡಿದ್ರೆ ಅಥವಾ ತನ್ನ ಕ್ರಮವನ್ನು ಕೈಗೊಂಡ್ರೆ ಇಲ್ಲಿ ಅನ್ಯಾಯಕ್ಕೊಳಗಾದಂಥವರಿಗೆ ಅಥವಾ ಇಲ್ಲಿ ಸತ್ಯ ಹೊರಗೆ ಬರ್ಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲ ಅಂದ್ರೆ ಇದು 20 ವರ್ಷದ ಹೋರಾಟ ಮತ್ತು 50 ವರ್ಷ ಮುಂದೆ ಹೋಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.